ನಮೋ ಬುದ್ಧಾಯ. ನನ್ನ ಹೆಸರು ದಾಕ್ಷಾಯಿಣಿ ಹೆಬ್ಬಳ್ಳಿ ಅಂತ ಹೇಳಿ, ಹೆಬ್ಬಳ್ಳಿ. ನಾನು ಧಾರವಾಡದಿಂದ ಬಂದಿದ್ದೀನಿ, ನಾರ್ತ್ ಕರ್ನಾಟಕದಿಂದ. ನಾನು ಇಲ್ಲಿ ಮೆತ್ತ ಮೆಡಿಟೇಷನ್ಸ್ಗೆಲ್ಲ ಹೋಗಿ ಬಂದಿದ್ದೀನಿ. ನಾನು ಮೆತ್ತ ಮೆಡಿಟೇಷನ್ಗೆ 10 ದಿನದ ಕೋರ್ಸ್ ಇರುತ್ತದು. ಫಸ್ಟು ಒಂದೆರಡು ದಿನ ನನಗೆ ಏನೋ ಅನ್ನಿಸ್ಲಿಲ್ಲ. ಆದರೆ ಮೆತ್ತ ಮೆಡಿಟೇಷನ್ ಅನ್ನೋದು ಹೀಗಿದೆಯಾ, ನಾವು ಹೀಗೆಲ್ಲ ಯೂನಿವರ್ಸಲ್ಲಿ ನಾವು ಕೊಡಬಹುದಾ ಅಂತ ನಮಗೇನೇನೂ ಗೊತ್ತಿರಲಿಲ್ಲ. ಆದರೆ ನಮ್ಮ ಬಂತೇಜಿ ಅಮ್ಮ ದಮ್ಮ ಗಾವೇಸಿ ಬಂತೇಜಿಯವರು ಇಷ್ಟು ಚೆನ್ನಾಗಿ ಹೇಳಿಕೊಟ್ರು ನಮಗೆ. ನಾವು ಕಲ್ತಿದ್ದೀವಿ. ಆದರೆ ಅದರಲ್ಲಿರೋ ಸೂಪರ್ ಪವರು ಎಲ್ಲೂ ಇಲ್ಲ ಅನಿಸುತ್ತೆ. ನಾವು ಈ ಮೆತ್ತ ಅನ್ನೋದು ನಾವು ಇಡೀ ವರ್ಲ್ಡ್ಗೆ ಹಂಚಬಹುದು. ಅಷ್ಟೊಂದು ಮೈತ್ರಿ ಭಾವನೆ ನಮಗೆ ಏನೂ ಇರಲಾರದ್ದು ಅಷ್ಟೊಂದು ಬಂದಿದೆ ನಮಗೆ. ಆಮೇಲೆ 2 ದಿನ, 3ನೇ ದಿನ, 4ನೇ ದಿನ ಅಂತೂ ಇಷ್ಟು ಖುಷಿ ಆಯಿತು, ಹ್ಯಾಪಿ ಆಯಿತು ನಮಗೆ. ಆಮೇಲೆ ಇದೆಲ್ಲ ಹೀಗಿದೆಯಾ, ವರ್ಲ್ಡೇ ನಮ್ಮಲ್ಲಿದೆಯಾ ಅನ್ಸುತ್ತೆ. ಮೆತ್ತ ಅನ್ನೋದೇ ನಮ್ಮ ಮೈಯಲ್ಲಿ ತುಂಬಿಕೊಂಡಿದೆ. ಎಲ್ಲರಿಗೂ ಹಂಚಿದ್ರು ಅಷ್ಟು ಕಡಿಮೆ ಆಗೋದಿಲ್ಲ. ಅದು ಅಷ್ಟೊಂದು ಮೆತ್ತ ನಮ್ಮಲ್ಲಿದೆ, ನಾವು ವರ್ಲ್ಡ್ಗೆ ಹಂಚೋದು. ಆದರೆ ನಮ್ಮ ಜೀವನದಲ್ಲಿ ಒಂದೊಂದು ಸರಿ ಏನಾಗುತ್ತೆ, ಚಿಂತೆಗಳು, ಥಾಟ್ಸ್ಗಳು ತುಂಬ ಬರ್ತಾ ಇರುತ್ತೆ. ಅದರಲ್ಲಿ ಏನಾಗ್ಬಿಡ್ತೀವಿ, ನಾವು ಒಂದು ಸರಿ ಚಿಂತೆಯಲ್ಲೇ ಹೋಗ್ಬಿಡ್ತೀವಿ, ಥಾಟ್ಸಲ್ಲೇ ಹೋಗ್ತೀವಿ, ಥಾಟ್ಸಲ್ಲೇ ಕುಸಿದ್ಬಿಡ್ತೀವಿ. ಆದರೆ ಈಗ ನಮ್ಮ ಬಂತೇಜಿ ಹೇಳ್ಕೊಟ್ಟ ಹಾಗೆ 6R ಅಂತ ಹೇಳ್ಕೊಟ್ಟಿದ್ದಾರೆ. ಒಂದು ಮೆಡಿಸಿನ್ನು ಅಥವಾ ಒಂದು ಫಾರ್ಮುಲಾ ಆ ಥರ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಥಾಟ್ಸ್ಗಳೆಲ್ಲ ಹೋಗಿ ನಾವು ಏನು ಮಾಡಬೇಕು, ರೆಕಗ್ನೈಸ್ ಹೇಗೆ ಮಾಡಬೇಕು, ಅದನ್ನು ರಿಲ್ಯಾಕ್ಸ್ ಹೇಗೆ ಮಾಡಬೇಕು, ಸ್ಮೈಲ್ ಹೇಗೆ ಮಾಡಬೇಕು, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಮಗೆ ಎಷ್ಟು ಉಪಯೋಗ ಆಗಿದೆ ಅಂತಂದರೆ, ನಾವು ಎಲ್ಲೇ ನೋಡಿದ್ರೂ ಮೆತ್ತನೆ ಕಾಣಿಸುತ್ತೆ. ಮೆತ್ತ, ಕಂಪ್ಯಾಷನ್ನು, ಬ್ರಹ್ಮವಿಹಾರ ಅನ್ನೋದು ಎಷ್ಟು ದೊಡ್ಡ ಸಾಧನೆ. ಅದು ನಮ್ಮ ಭಗವಾನ್ ಬುದ್ಧರು ಹೇಗೆ ಹೇಳ್ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಎಷ್ಟು ಥೀಮ್ ಇದೆ, ಅರ್ಥ ಇದೆ. ನನಗಂತೂ ಆಶ್ಚರ್ಯ ಆಗ್ಬಿಟ್ಟಿತ್ತು, ಪೂರಾ ಆಶ್ಚರ್ಯ ಆಗ್ಬಿಡ್ತು ನನಗೆ. ಐ ವಿಲ್ ಸರ್ಪ್ರೈಸ್. ಮೆತ್ತ ಮೆಡಿಟೇಷನ್ನು ಎಷ್ಟು ದೊಡ್ಡದಿದೆ, ಹೇಗಿದೆ ಅಂತ ಭಾಳ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಪಡ್ಕೊಂಬಿಟ್ಟಿದ್ದೀನಿ ಮೆತ್ತ ಮೆಡಿಟೇಷನ್ ಅನ್ನೋದು. ಅದನ್ನು ನಾನು ಬಂತೇಜಿಯಿಂದ ನಾನು ಭಾಳ ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದ್ದಾರೆ, ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಷ್ಟು ಚಿರಋಣಿನೋ ಗೊತ್ತಿಲ್ಲ. ಅದನ್ನು ಡೈಲಿ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಮಾಡಿದ್ದೀನಿ. ಅದರಿಂದ ಲಾಸ್ಟ್ ಡೇ ಅಂತೂ ನಮಗೆ ಇಷ್ಟು ಕೂಲು. ಆಮೇಲೆ ನಮ್ಮಲ್ಲಿ ಎಷ್ಟು ಮೆತ್ತ ಇದೆ ಎಲ್ಲ ಯೂನಿವರ್ಸಿಗೆ ಹಂಚಬೇಕು ಅನಿಸುತ್ತೆ, ಅಷ್ಟು ಮೆತ್ತ ಇದೆ ನಮ್ಮಲ್ಲಿ. ಅದು ನಾವು ಕಂಡುಕೊಂಡಿಲ್ಲ, ಇಲ್ಲಿ ಬಂದಮೇಲೆ ನಾವು ಕಂಡುಕೊಂಡ್ವಿ. ಅದನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ನೀವು ಯಾರ್ಯಾರು ಇದ್ದರೆ, ನೀವು ಕಲಿಯೋರಿದ್ದರೆ ಮೆತ್ತ ಮೆಡಿಟೇಷನ್ಗೆ ಬನ್ನಿ. ಇಷ್ಟು ಒಳ್ಳೆ ಮೆಡಿಟೇಷನ್ ಇದು ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ನಮ್ಮ 10 ದಿನ ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ, 10 ದಿನ ಅಂತ ಅಷ್ಟು ಚೆನ್ನಾಗಿ ನಮಗೆ ಮಾಡಿದ್ರು. ಆಮೇಲೆ ಮೆತ್ತ ಅನ್ನೋದು ನಾವು ಯೂನಿವರ್ಸಿಗೆ ಹಂಚ್ಬೋದು ಅಂತ ಗೊತ್ತಿರಲಿಲ್ಲ. ಅದು ನಾವು ಯೂನಿವರ್ಸಿಗೆ ಹಂಚಿ ಅದರಿಂದ ನಾವು ತೃಪ್ತಿ ಪಡ್ಕೊಂಡ್ವಿ. ಆಮೇಲೆ ಕೂಲು ಮೈಂಡ್ ಹೇಗೆ ಥಾಟ್ಸಿಂದ ನಾವು ಫ್ರೀ ಆಗಬೇಕು ಅದನ್ನು ನಾವು ಕಂಡುಕೊಂಡ್ವಿ, ನಾವು ಕಲ್ತ್ವಿ. ಅದನ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ. ನೀವು ಬನ್ನಿ, ಪಾರ್ಟಿಸಿಪೇಟ್ ಮಾಡಿ. ನೀವು ಮೆತ್ತ ಮೆಡಿಟೇಷನ್ ಕಲ್ತ್ಕೊಂಡು ನೀವು ಸುಖವಾಗಿರಿ, ಹೆಲ್ದಿ ಪೀಸ್ಫುಲ್ ಆಗಿರೋದು ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ನಮೋ ಬುದ್ಧಾಯ.